ಸಪ್ತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿರತ್ನಾಢ್ಯ ವಂದೇ ಭಾರತ ಮಾತರಂ. ಸಭೆಯಲ್ಲಿ ಆಸೀನರಾದ ಗಣ್ಯರೇ ಹಾಗೂ ಪೋಷಕ ಬಂಧುಗಳೇ, ಊರ ಮಹನೀಯರೇ, ಆದರಣೀಯ ಮುದ್ದು ಮಕ್ಕಳೇ, ವಾರ್ಷಿಕೋತ್ಸವದ ಸಂಭ್ರಮದ ಹಬ್ಬದ ವಾತಾವರಣದಲ್ಲಿ ನಾವಿಂದಿದ್ದೇವೆ. ಮುಖ್ಯವಾಗಿ ವಾರ್ಷಿಕೋತ್ಸವ ಅಂದ ತಕ್ಷಣ ಎಲ್ಲ ಶಾಲೆಯಲ್ಲಿಯೂ ಕೂಡ ಮಕ್ಕಳಿಗೆ ಎಲ್ಲ ರೀತಿಯಲ್ಲಿಯೂ ಖುಷಿಯನ್ನು ಕೊಡುವಂತಹ ಒಂದು ಒಳ್ಳೆಯ ಸಮಾರಂಭ ಅಂತ ಹೇಳಿ. ಆದರೆ ನಾನು ಕಂಡ ಮಟ್ಟಿಗೆ ವಾರ್ಷಿಕೋತ್ಸವ ಅಂತಂದ್ರೆ ಪಂಚನಬೆಟ್ಟುವಿನಲ್ಲಿ ಮಕ್ಕಳಿಗೆ ಮಾತ್ರ ಅಲ್ಲ, ಇಡೀ ಊರಿಗೆ ಒಂದು ಹಬ್ಬದ ವಾತಾವರಣ ಅಂತ. ಪ್ರತಿಯೊಂದು ಏನೇ ಒಂದು ಕಾರ್ಯಕ್ರಮ ಆದರೂ ಕೂಡ ಶಾಲೆಯಲ್ಲಿ ಎಲ್ಲ ಊರವರ ಸಹಕಾರ, ಈ ಪಂಚನಬೆಟ್ಟು ಪರಿಸರದಲ್ಲಿ ಸಿಕ್ಕಿದಷ್ಟು ಸಹಕಾರ ಯಾವ ಶಾಲೆಯಲ್ಲಿ ಯಾವ ಪರಿಸರದಲ್ಲೂ ಕೂಡ ಸಿಗ್ಲಿಕ್ಕಿಲ್ಲ ಅಂತ ಹೇಳಿ. ಇಂತಹ ಒಂದು ಕಾರ್ಯಕ್ರಮ ಉಂಟು ಅಂತ ಹೇಳಿ ಈಗ ಮಾಧ್ಯಮ ಸುಲಭ. ನಮಗೆ ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಹಾಕಿತ್ತು ಅಂತ ಆದ್ರೆ ವಿಶೇಷ ನಮಗೆ ಸಹಕಾರ ಆಗಲಿ, ಏನೆಲ್ಲ ಆ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬೇಕಾದಂತಹ ಅಂಶಗಳುಂಟು, ಇದೆಲ್ಲ ನಮಗೆ ಒದಗಿ ಬರ್ತದೆ ಅಂತಾದ್ರೆ ಧನವನ್ನ ನಾವು ಒಟ್ಟು ಮಾಡಿ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳಿದ್ರೆ ಆ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಬರ್ಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅಂತ ಹೇಳಿ. ನಮಗೆ ತನು ಮನ ಧನ ಮೂರು ಒಟ್ಟಿಗೆ ಒಳ್ಳೆ ರೀತಿಯಲ್ಲಿ ಶಾಲೆ ನಾವು ಸೇರಿ ನಾವು ಕೂಡಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವಂತಹ ಭಾವನೆ ನಮ್ಮಲ್ಲಿ ಬಂದಾಗ ಇಷ್ಟು ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಆಗಲಿಕ್ಕೆ ಸಾಧ್ಯ ಉಂಟು ಅಂತ. ಅಂತಹ ವಾರ್ಷಿಕೋತ್ಸವದ ಹಬ್ಬದ ವಾತಾವರಣದಲ್ಲಿದ್ದೇವೆ. ಪ್ರತಿ ವರ್ಷ ವಾರ್ಷಿಕೋತ್ಸವವನ್ನು ಮಾಡ್ತೇವೆ. ಮಾಡುವಾಗ ಖಾಲಿ ವಾರ್ಷಿಕೋತ್ಸವ ನೃತ್ಯಾದಿಗಳು ಇದೆಲ್ಲ ಇರ್ತದೆ. ಆದ್ರೆ ಈ ವರ್ಷ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ನಮ್ಮ 25 ವರ್ಷದಿಂದ ಈ ಶಾಲೆಯಲ್ಲಿ ನಮ್ಮೆಲ್ಲರಿಗೂ ಕೂಡ ಬೋಧನೆ ಮಾಡಿದಂತಹ ಅಧ್ಯಾಪಕರ 60ನೇ ವರ್ಷದ ಬೀಳುಕೊಡುಗೆಯ ಸಮಾರಂಭ ಅಂತ. ಇದೊಂದು ಬಹಳ ಖುಷಿಯನ್ನು ಕೊಡುವಂತಹ ವಿಚಾರ. ಯಾಕೆಂದ್ರೆ ನಾವು ಕೂಡ ಇವತ್ತಿಗೆ ಇಲ್ಲಿ ನಿಂತು ಮಾತಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮಗೆ ಪಾಠ ಮಾಡಿದ ಗುರುಗಳು ಅವರೇ. ಯಾಕೆ ಒಂದೊಂದು ಗುರುಗಳ ಒಂದೊಂದು ವಿಚಾರವನ್ನ ಕಲಿಸಿದಂತಹ ಪ್ರತಿಯೊಂದು ವಿಷಯವನ್ನು ಕೂಡ ಯಾವತ್ತಿಗೂ ನಾವು ಮರಿಬಾರದು ಅಂತ ಹೇಳಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಯಾಕೆ ಅಂತ ಹೇಳಿದ್ರೆ ಯಾವ ಕೆಲಸ ಯಾವ ಕಾರ್ಯ ಹಿಂದೆ ಋಷಿಮನಿಗಳೆಲ್ಲ ಈ ಏನಾದ್ರೂ ಒಂದು ಸಿದ್ಧಿ ಇತ್ಯಾದಿಗಳನ್ನ ಮಾಡಬೇಕು ಅಂತಾದ್ರೆ ಪುಸ್ತಕದಲ್ಲಿ ಓದಿ ಇತ್ಯಾದಿಗಳನ್ನ ಮಾಡಿದಾಗ ಅದು ಯಾವುದು ಪ್ರಯೋಜನಕ್ಕೆ ಬರುವುದಿಲ್ಲ. ಆ ಮಂತ್ರ ಆ ಶಬ್ದ ಇದು ಯಾವುದೂ ಕೂಡ ಉಪಯೋಗಕ್ಕೆ ಬರಬೇಕು ಅಂತಾದ್ರೆ ಗುರುಮುಖೇನವಾಗಿ ಅದು ಉಪದೇಶ ಪಡೆದು ಆ ಮಂತ್ರದ ಜಪವನ್ನ ಮಾಡಿದಾಗ ಮಾತ್ರ ಆ ಮಂತ್ರ ಸಾಫಲ್ಯತೆಯನ್ನು ಹೊಂದದೆ ಅಂತ. ಹಾಗಾಗಿ ಗುರುವಿಗೆ ಅಷ್ಟು ಮಹತ್ವ ಇದೆ. ಅಂತಹ ಗುರುಗಳನ್ನ ಇಂದಿನ ದಿನದಲ್ಲಿ ಬೀಳುಕೊಡುಗೆಯ ಶುಭ ಸಮಾರಂಭ 60 ಅಂತ ಹೇಳಿದಾಗ ವಾಡಿಕೆಯಲ್ಲಿ ಒಂದು ಮಾತುಂಟು, 60 ಆದ್ರೆ ಅರುಳು ಮರಳು ಅಂತ ಹೇಳಿ. ಆದ್ರೆ ವಿಷಯ ಹಾಗಲ್ಲ. ಅರುಳು ಮರಳು ಅನ್ನುವಂತ ಪದಕ್ಕೆ ತುಂಬಾ ಅರ್ಥ ಇದೆ. ಮಶೆ 60 ಅಂತಾದ್ರೆ ಅರುಳು ಮರಳು ಅಂತ ಹೇಳಿದಾಗ ಇಷ್ಟರವರೆಗೆ 60 ವರ್ಷದಲ್ಲಿ ಅರಳಿದ ಜೀವನ ಇನ್ನು ಪುನಃ ಮರಳಿ ಬರುವಂತದ್ದು ಅಂತ. ಅಂದ್ರೆ ಅಷ್ಟೊಂದು ಒಳ್ಳೆಯ ಮಹತ್ವ ಅನ್ನತಕ್ಕಂಥದ್ದು ಅದಕ್ಕಿದೆ ಅಂತ. ಇನ್ನು 60 ಸಂವತ್ಸರಗಳು ಅಂತ, ಅಲ್ಲಿಗೆ ಒಂದು ಅವಧಿ ಮುಗಿಯಿತು, ಇನ್ನು 1ರಿಂದ ಪುನಃ ಶುರು. ಹಾಗಾಗಿ ಇನ್ನೂ 60 ವರ್ಷ ಅದಕ್ಕೆ ಕೂಡುತ್ತದೆ. ಇನ್ನೂ 60 ವರ್ಷ ಸುದೀರ್ಘ ಕಾಲ ಆರೋಗ್ಯ ಆಯುಷ್ಯ ಎಲ್ಲ ಕೈಕಾಲು ಸುಖ ಗಟ್ಟಿ ಕೊಟ್ಟು ಇನ್ನೂ 60 ವರ್ಷಗಳ ಕಾಲ ಒಳ್ಳೆ ರೀತಿಯಲ್ಲಿ ಬಾಳಿ ಬದುಕಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ದೇವರಲ್ಲಿ ಬೇಡ್ಕೊಳ್ಳುವಂತದ್ದು. ಹಾಗಾಗಿ ನಮ್ಮ ಪಾಂಡುರಂಗ ಮಾಷ ಇವತ್ತು ಬೀಳ್ಕೊಡುಗೆಯ ಸಮಾರಂಭ. ಹಾಗೆ ಮುಂದೆ ಯಾವತ್ತೂ ಕೂಡ ಮಾಷ ಹೇಳಿದ ಹಾಗೆ ನನಗೆ ಶಾಲೆಯ ಮಕ್ಕಳು ಶಾಲೆ ಇದೆಲ್ಲ ತುಂಬಾ ಪ್ರೀತಿ ಅಂತ ಹೇಳಿ. ಪ್ರೀತಿ ಬೇಕು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ. ಮೊದಲು ಬೇಕಾದಂಥದ್ದು ನನ್ನ ಮನೆ, ನನ್ನ ಊರು, ನನ್ನ ಶಾಲೆ, ನಮ್ಮ ಭೂಮಿ. ಇದರ ಮೇಲೆ ಯಾವಾಗ ನಮಗೆ ಪ್ರೀತಿ ಉಂಟೋ ಆ ಮನುಷ್ಯ ಖಂಡಿತವಾಗಿಯೂ ಉತ್ತುಂಗಕ್ಕೆ ಏರ್ತಾನೆ ಅಂತ ಹೇಳಿ. ಅಂತಹ
ಆ ಒಂದು ಈ ಭೂಮಿಯಲ್ಲಿ ವಿಶೇಷವಾಗಿ ನಾವು ಇದ್ದ ಕಾರಣ ಆ ಕೃತಜ್ಞತಾ ಭಾವನೆಯೂ ಬೇಕು. ನಮ್ಮಿಂದ ಏನು ಸಾಧ್ಯ ಉಂಟು ಅದೆಲ್ಲವನ್ನ ಸಾಧ್ಯ ಆದಷ್ಟು ಮಟ್ಟಿಗೆ ಅರ್ಪಿತವಾಯಿತು ಅಂತ ಆದ್ರೆ ಸಾಫಲ್ಯತೆಯನ್ನು ಹೊಂದದೆ ಅಂತ. ಹಾಗೆ ವಿಶೇಷವಾಗಿ 70 ವರುಷಗಳಿಂದ ಪಂಚನಬೆಟ್ಟು ಶಾಲೆಯಲ್ಲಿ ಸಾವಿರಾರು ಮಂದಿ ಕಲಿತು ಏನೇನೋ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಕಾರಣ ಈಗ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಒಂದು 3-4 ವರ್ಷದ ಹಿಂದೆ ಶಾಲೆ ನಮ್ಮ ಸುರೇಶ್ ನಾಯ್ಕರು ಹೇಳಿದ ಹಾಗೆ ಈ ಆಂಗ್ಲ ಮಾಧ್ಯಮದ ಹಾವಳಿಯಿಂದಾಗಿ ಕನ್ನಡ ಮಾಧ್ಯಮವನ್ನ ನಮಗೆ ಕಲ್ಪಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಂತ, ಅನಿವಾರ್ಯ. ಈಗ ಆಂಗ್ಲ ಮಾಧ್ಯಮ ನಾವು ಇಷ್ಟು ಮಾತಾಡಿದ್ರು ಕೂಡ ಇಂದಿನ ಪರಿಸ್ಥಿತಿಗೆ ಆಂಗ್ಲ ಮಾಧ್ಯಮ ಅನ್ನುವಂಥದ್ದು ಅನಿವಾರ್ಯ ಅಂತ. ಅದೊಂದು ಪ್ರೆಸ್ಟೇಜ್ ಇಶ್ಯೂ ಕೂಡ. 4 ಜನ ಸೇರಿದಾಗ ನಿನ್ನ ಮಗ ಎಲ್ಲಿ, ನಿಮ್ಮ ಮಗ ಎಲ್ಲಿ, ನಿಮ್ಮ ಮಲ್ಲ ಎಲ್ಲಿ ಹೇಳುವಾಗ ಇಬ್ರು ದೊಡ್ಡ ದೊಡ್ಡ ಶಾಲೆ ಹೆಸರು ಹೇಳುವಾಗ ನನ್ನ ಮಗ ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದಾನೆ ಅಂತ ಹೇಳುವಾಗ ನೋಡುವ ರೀತಿಯ ಧಾಟಿ ಬದಲಾಗ್ತದೆ. ಹಾಗಾಗಿ ಅನಿವಾರ್ಯವಾಗಿ ಕೆಲವೊಂದು ರೀತಿಯ ಜನರು ಕೂಡ ಆ ಆಂಗ್ಲ ಮಾಧ್ಯಮವನ್ನ ಹಾರೈಸಬೇಕಾಗ್ತದೆ ಅಂತ. ಆದ್ರೆ ಒಂದು ಮಗು ಒಳ್ಳೆಯ ರೀತಿಯಲ್ಲಿ ಬೆಳೆದು ಸಮಾಜದಲ್ಲಿ ಒಂದು ಉತ್ತಮವಾದಂತಹ ವ್ಯಕ್ತಿಯಾಗಿ ಮಾರ್ಪಾಡಾಗಬೇಕು ಅಂತ ಆದ್ರೆ ಅದು ಯಾವ ಆಂಗ್ಲ ಮಾಧ್ಯಮದಿಂದಲೂ ಸಾಧ್ಯ ಇಲ್ಲ. ಆ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳುವುದು ಇಂತಹ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಮಾತ್ರ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಸಂಸ್ಕಾರಯುಕ್ತವಾದಂತಹ ಶಿಕ್ಷಣ ನಮಗೆ ದೊರಕಿದಾಗ ಮಾತ್ರ ಅದು ಒಳ್ಳೆಯ ರೀತಿಯಲ್ಲಿ ಮಗುವಿನ ವಿಕಸನಕ್ಕೆ ಹಾದಿಯಾಗ್ತದೆ. ಅಂತಹ ಸಂಸ್ಕಾರ ಕೊಡುವಂತಹ ದೊಡ್ಡ ಒಂದು ಸಂಸ್ಥೆ ಅನ್ನತಕ್ಕಂಥದ್ದು ಶಾಲೆ ಅಂತ. ಇಂತಹ ಈ ಶಾಲೆಯಲ್ಲಿ 70 ವರ್ಷದಲ್ಲಿ ಈ ಸಮಯದಲ್ಲಿ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮ, ಇಷ್ಟು ವರ್ಷ ಈ ಶಾಲೆ ಈ ರೀತಿಯಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಹಲವು ಜನರ ಪರಿಶ್ರಮ ತುಂಬಾ ಇದೆ. ಮುಖ್ಯವಾಗಿ ಅಧ್ಯಾಪಕ ವೃಂದದವರು. ಯಾಕೆಂತ ಹೇಳಿದ್ರೆ ಒಂದು ಶಾಲೆಯ ಹೆಸರು ಒಳ್ಳೆಯ ವಿದ್ಯಾರ್ಥಿಗಳನ್ನ ಪೋಷಕರು ಧೈರ್ಯದಿಂದ ಶಾಲೆಗೆ ಕಳಿಸ್ಬೇಕು ಅಂತ ಹೇಳಿದ್ರೆ ಟೀಚಿಂಗ್ ಕ್ವಾಲಿಟಿ ಅನ್ನತಕ್ಕಂಥದ್ದು ತುಂಬಾ ಅಗತ್ಯ. ಅಂತಹ ಒಳ್ಳೆಯ ಟೀಚರ್ಸ್ಗಳು ನಮ್ಮಲ್ಲಿದ್ದಾರೆ. ಅಂತಹ ಆ ಒಂದು ಒಳ್ಳೆಯ ಗುಣಮಟ್ಟದ ಪಾಠ ಪ್ರವಚನಗಳು ಇಲ್ಲಿದೆ. ಹಾಗೆ ಪಾಠದ ಒಟ್ಟಿಗೆ ಆಟೋಟ ಚಟುವಟಿಕೆಗಳು, ಸಾಂಸ್ಕೃತಿಕ ಆದಿ ಕೆಲವೊಂದು ಕಾರ್ಯಕ್ರಮಗಳು, ಇದೆಲ್ಲ ಯಾವ ಹಬ್ಬವನ್ನು ನಾವು ಬಿಡುವುದಿಲ್ಲ. ಪ್ರತಿಯೊಂದು ಹಬ್ಬವನ್ನು ಆಚರಣೆ ಮಾಡ್ತೇವೆ ಶಾಲೆಯಲ್ಲಿ. ಯಾಕೆ ಹಬ್ಬ ಮಗುವಿಗೆ ನಿತ್ಯ ಕಲಿ 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 ಅಂತ ಹೇಳುವಾಗ ಅದಲ್ಲ. ಪಾಠ ಪ್ರವಚನದ ಒಟ್ಟಿಗೆ ಸಾಂಸ್ಕೃತಿಕ ಆಟೋಟ ಇದೆಲ್ಲ ಕೂಡಿ ಕಲಿತ ವಿದ್ಯೆ ಅನ್ನತಕ್ಕಂಥದ್ದು ಮಕ್ಕಳಿಗೆ ಯಾವತ್ತು ಅಚ್ಚಳಿಯದೆ ಉಳಿಯುತ್ತದೆ ಅಂತ ಆ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಹಾಗೆ ಈ ವರ್ಷವೂ ಕೂಡ ಇಂತಹ ಒಂದು ಸ್ಥಿತಿಯಲ್ಲಿ ಒಳ್ಳೆಯ ಮಕ್ಕಳ ಸಂಖ್ಯೆ ವೃದ್ಧಿಯಾಗಬೇಕು. ಯಾಕೆ ಅಂತ ಹೇಳಿದ್ರೆ ಎಷ್ಟು ಡೊನೇಷನ್ ಕೊಟ್ಟು ಎಷ್ಟು ಇದು ಮಾಡಿದ್ರು ಕೂಡ ನಮ್ಮಲ್ಲಿ ಇಷ್ಟು ಈಗ 100 ಜನ ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ. 1 ರೂಪಾಯಿ ಕೂಡ ಖರ್ಚಿಲ್ಲದೆ ಇಡೀ ಮಕ್ಕಳ 1 ವರ್ಷದ ಪೂರ್ತಿ ಜವಾಬ್ದಾರಿಯನ್ನು ಶಾಲೆಯವರು ತಕೊಂಡು ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಖರ್ಚುಗಳು ತುಂಬಾ ಉಂಟು. ಹಾಗಾಗಿ ದಾನಿಗಳ ಪರಿಶ್ರಮವೂ ಉಂಟು. ನಾವು ಹೇಳಿದಾಗೆ ಸುರೇಂದ್ರ ನಾಯಕರು ಹೋದ ವರ್ಷ ಇಂತಹ ಒಂದು ಆ ದಾನಿಗಳನ್ನ ಭೇಟಿಯಾಗುವಾಗ ನಿಮ್ಮ ಶಾಲೆಯ ಏನು ವ್ಯವಸ್ಥೆಗಳು ಉಂಟು ಏನುಂಟು ಅಂತ ಕೇಳಿ ಅದನ್ನ ಇಂಪ್ರೂವ್ ಮಾಡಿ ಅಂತ ಹೇಳಿ ನಮಗೆ 5 ಲಕ್ಷ ರೂಪಾಯಿ ದಾನವಾಗಿ ಕೊಟ್ರು. ಮುಂದೆ ನಾವು ಅವರು ಕೊಟ್ಟಂತಹ ಹಣದಲ್ಲಿ ಶಾಲೆಯ ಡೆವಲಪ್ಮೆಂಟ್ ಎಲ್ಲ ಮಾಡಿತ್ತು. ಶೌಚಾಲಯದ ವ್ಯವಸ್ಥೆ ಆಗ್ಲಿ, ಶಾಲೆಯ ಮುಂಬದಿಯ ಕೆಲವೊಂದು ಮಾರ್ಪಾಡುಗಳು ಇತ್ಯಾದಿಗಳನ್ನೆಲ್ಲ ಮಾಡಿದಾಗ ಅದನ್ನೆಲ್ಲ ಅವರಿಗೆ ತೋರಿಸಿದಂತಹ ಪಕ್ಷದಲ್ಲಿ ಅವರ ಖುಷಿ ಎಷ್ಟಾಯಿತು ಅಂತ ಹೇಳಿದ್ರೆ ಆ ಸಮಯದಲ್ಲಿ ಪುನಃ 10 ಲಕ್ಷ ರೂಪಾಯಿ ತೆಗೆದುಕೊಟ್ರು ಅವರು. ಹಾಗಾಗಿ ಆ ಡೆವಲಪ್ಮೆಂಟ್ ಅನ್ನೆಲ್ಲ ನೋಡಿ ಈ ಸಲ ಅವನನ್ನು ಅಪ್ರೋಚ್ ಆದಾಗ ಪುನಃ 10 ಲಕ್ಷ ರೂಪಾಯಿ ನಮ್ಗೆ ಕೊಟ್ಟಿದ್ದಾರೆ. ಕಾರಣ ನಮಗೆ ಹಣ ಕೊಟ್ರು ಅಂತ ಹೇಳಿ ನಾವು ಅದನ್ನ ಈಸಿಯಾಗಿ ತಗೊಳ್ಲಿಕ್ಕಿಲ್ಲ. ಹಣದಲ್ಲಿ ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಾಗ್ತಾ ಇದೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಇನ್ನೂ ನಾವು ಆ ಹಣವನ್ನ ಸದ್ವಿನಿಯೋಗ ಮಾಡಿ ಅವರಿಗೆ ತೋರಿಸ್ಬೇಕು. ಅಷ್ಟು ಜವಾಬ್ದಾರಿ ಇದೆ ನಮ್ಮಲ್ಲಿ. ಅಂತಹ ಜವಾಬ್ದಾರಿಯನ್ನ ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ಬೇಕು ಅಂತ ಆದ್ರೆ ಟೀಮ್ ವರ್ಕ್ ಅನ್ನಂತಂತೂ ತುಂಬಾ ಅಗತ್ಯ ಅಂತ. ಹಾಗೆ ವಾರ್ಷಿಕೋತ್ಸವ ಅಂತ ಮೊನ್ನೆ ಶುರು ಮೀಟಿಂಗ್ ಆಗುವಾಗ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಬೇಕು ಅಂತ ಹೇಳುವಾಗ ಎಲ್ಲ ಹಿಂದೆ ಹೋದ್ರು. ಯಾರು ಒಬ್ಬರ ಮುಖ ನೋಡುವಾಗ ವಿಶ್ವನಾಥರನ್ನ ಅಲ್ಲೇ ಕೂರಿಸಿ ನೀವು ಆಗ್ಲೇಬೇಕು ಅಂತ ಹೇಳುವಾಗ ಪಾಪ ವಿಧಿ ಇಲ್ಲದಾಯಿತು ಅಂತ ಹೇಳಿದ್ರು. ಹಾಗೆ ಅಧ್ಯಕ್ಷ ಸ್ಥಾನವನ್ನ ಯಾವಾಗ ಅವರಿಗೆ ಕೊಟ್ಟಿತೋ ಅದರ ನಂತರ ಇವತ್ತಿಗೂ ಕೂಡ ಅವರಿಗೆ ಪ್ರಾಯ ಒಂದು 45-50 ಆದ್ರೂ ಕೂಡ ಇವತ್ತಿಗೆ ಚಿರ ಯುವಕನಂತೆ ಇಡೀ ಊರನ್ನ ಸಂಚಾರ ಮಾಡಿ ಈ ವಾರ್ಷಿಕೋತ್ಸವವನ್ನು ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ.
ಹಾಗಾಗಿ ಇಂತಹ ಪ್ರತಿಯೊಂದು ವ್ಯಕ್ತಿಗಳು ನಮ್ಮಲ್ಲಿ ಇದ್ದಾಗ ಮಾತ್ರ ಈ ಕಾರ್ಯಕ್ರಮ ಅನ್ನತಕ್ಕಂಥದ್ದು ಇಷ್ಟು ಚಂದವಾಗಿ ಮೂಡಿ ಬರ್ಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ. ಸಮಯದ ಅಭಾವ ಇದೆ. ನಾನು ಅಲ್ಲಿ ಮೇಲೆ ಬರುವಾಗ್ಲೇ ಹೇಳಿದ್ರು, ಇಚ್ಚಿಯ ಭಟ್ರು ಅಂತೆ ಬರ್ತು ಪಾತೇರು ಜಾಸ್ತಿ ಪಾತೇರು ಜೇರಿ ಅಂತ ಹೇಳಿ. ಹಾಗಾಗಿ ಇನ್ನು ಮುಂದೆ ಕಾರ್ಯಕ್ರಮಾದಿಗಳಾಗ್ಲಿಕ್ಕಿದೆ, ನಾಟಕಾದಿಗಳೆಲ್ಲ ಆಗ್ಲಿಕ್ಕಿದೆ. ಹಾಗೆ ಮುಂದಕ್ಕೂ ಕೂಡ ಊರವರ ದಾನಿಗಳ ಸಹಕಾರ ಎಲ್ಲ ರೀತಿಯಲ್ಲಿ ಇರ್ಲಿ. ಸುರೇಶ್ ನಾಯ್ಕರೀಗ ಮಾತಾಡುವಾಗ ಹೇಳಿದ್ರು, ಫರ್ನಿಚರ್ನ ವ್ಯವಸ್ಥೆಗಳು ಏನೆಲ್ಲ ಇದೆ, ಅಗತ್ಯತೆಗಳು ಉಂಟಾ ಅಂತ ಹೇಳುವಾಗ, ಇನ್ನು ಮುಂದೆ ಸಂಖ್ಯೆಗಳು ವೃದ್ಧಿಯಾಗುವಾಗ ಫರ್ನಿಚರ್ನ ವ್ಯವಸ್ಥೆ ಬೇಕು ಅಂತ ಹೇಳುವಾಗ ಅದರ ಸೈಜ್ ಅವಧಿಗಳನ್ನೆಲ್ಲ ಕೊಡಿ, ಶಾಲೆಗೆ ಬೇಕಾದಂತ ಸ್ವಲ್ಪ ಫರ್ನಿಚರ್ ಅನ್ನು ನಾನು ಮಾಡಿಕೊಡ್ತೇನೆ ಅಂತ ಹೇಳಿ ವೇದಿಕೆಯಲ್ಲೇ ಸುರೇಶ್ ನಾಯ್ಕರು ಹೇಳಿದ್ದಾರೆ. ಇಂತಹ ದಾನಿಗಳ ಸಹಕಾರವನ್ನು ನಿತ್ಯದಲ್ಲಿಯೂ ನಾವು ಕೋರ್ತಾ ಶಾಲೆ ಇನ್ನಷ್ಟು ವೃದ್ಧಿಯಾಗುವಲ್ಲಿ ನಾವೆಲ್ಲ ಅವಿರತವಾಗಿ ಶ್ರಮಿಸೋಣ ಅಂತ ಹೇಳಿ ಅವಕಾಶಕ್ಕಾಗಿ ಧನ್ಯವಾದಗಳು.